ಹಾಯ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತು ಕೊತ್ತಂಬರಿ ಚಟ್ನಿ ಮಾಡ್ತಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ ಹೇಗೆ ಮಾಡಬೇಕು ಅಂತ. ಈಗ ಇದು ಮಾಡಿದ್ದು ಭಾಳ ರುಚಿಯಾಗಿರ್ತದೆ, ಭಾಳ ಚಲೋ ಇರ್ತದೆ. ಎಲ್ಲದಕ್ಕೂ ರೊಟ್ಟಿಗೆ, ಅನ್ನಕ್ಕೆ ಎಲ್ಲ ತಿನ್ಬೋದು. ಈಗ ಮೆಣಸಿನ್ಕಾಯಿನ ಕಾಟಿಟ್ಕೋಬೇಕು, ಇಲ್ಲಾಂದರೆ ಸಿಡಿತಾವಲ್ಲ, ಅದಕ್ಕೋಸ್ಕರ ಘಾಟಿಟ್ಟಿದ್ದೀನಿ ಎಲ್ಲನೂ. ಈಗ ಹುರಿಯೋಕೆ ಹಾಕ್ತೀನಿ ನೋಡಿ. ಈಗ ಹುರಿಬೇಕು ಎಣ್ಣೆ ಹಾಕಿ. ಈಗ ಒಂದು ಬಾಣಲೆಗೆ ಹಾಕೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ಎಣ್ಣೆ, ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಹುರಿಯೋಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈಗ ಹುರಿತಾ ಇದ್ದೀನಿ ನೋಡಿ. ನಾನು ಇದು ಕೊತ್ತಂಬರಿ ತೊಳೆದಿಟ್ಕೊಂಡಿನಿ. ಅದೇನು ಕೊಯ್ಯೋದೇನು ಬೇಡ, ಹಂಗೆ ಹುರಿದ್ರು ನಡೀತದೆ. ಈಗ ತೊಳೆದು ಇಟ್ಕೊಂಡಿನಿ, ಫ್ರೆಶ್ ಆಗಿದ್ದು, ನಮ್ಮ ತೋಟದಂದೇ ಇದು. ಈಗ ಇಷ್ಟ ಅದು ನೋಡಿ. ಮೆಣಸಿನ್ಕಾಯಿ ಹುರಿಯೋದು ಹಿಂಗೆ ಬೆಳ್ಳಗಾದರೆ ಮೆಣಸಿನ್ಕಾಯಿ ಚಲೋ ಹುರಿದಂಗೆ. ಇಷ್ಟಾದರೆ ಮೆಣಸಿನ್ಕಾಯಿ ಇಷ್ಟಾದರೆ ಸಾಕು. ಈ ಥರ ಹುರ್ಕೊಬೇಕು ನೋಡಿ. ಈಗ ತೆಗಿತೀನಿ, ಒಂದು ಪ್ಲೇಟಿಗೆ ತೆಕ್ಕೊತೀನಿ ನೋಡಿ ಮೆಣಸಿನ್ಕಾಯಿ ಹುರಿದು ಎಲ್ಲ. ಈಗ ಕೊತ್ತಂಬರಿ ಹಾಕ್ತೀನಿ ನೋಡಿ ಹುರಿಯೋಕ್ಕೆ. ಅದೇ ಬಾಣಲೆಗೆ ಇನ್ನು ಎಣ್ಣೆ ಇದೆ, ಅದ್ರಾಗ ನಿಮಗೂ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಇದ್ದರೆ ಸ್ವಲ್ಪ ಹಾಕ್ಕೋಬೋದು. ನಿಮ್ಮ ಮಾತ್ರ ಎಷ್ಟಿದೆಯೋ ಅಷ್ಟು ಹಾಕ್ಕೋಬೋದು ನೋಡಿ ಕೊತ್ತಂಬರಿನ. ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕು ಕೊತ್ತಂಬರಿ ಇದಕ್ಕೆ. ಅದ್ರ ಹೆಸರೇ ಇದೆಯಲ್ಲ ಕೊತ್ತಂಬರಿ ಚಟ್ನಿ ಅಂತ, ಅದಕ್ಕೆ ನಾನು ಫುಲ್ಲು ಕೊತ್ತಂಬರಿನೇ ಹಾಕಿದ್ದೀನಿ, ಅದರಲ್ಲಿ ಏನೂ ಹಾಕಿಲ್ಲ. ಯಾಕಂದರೆ ಟೇಸ್ಟು ಬೇರೆ ಬರ್ತದಂತ. ಅದರ ಟೇಸ್ಟ್ ಬರೋಲ್ಲ, ಅದರ ಟೇಸ್ಟ್ ಬೇರೆಯೇ ಇರ್ತದಲ್ಲ ಕೊತ್ತಂಬರಿದು. ಈಗ ಎಣ್ಣೆ ಹಾಕಿದ್ದೀನಿ ನೋಡಿ, 2-3 ಚಮಚನ ಹಾಕಿ ಹುರಿತಾ ಇದ್ದೀನಿ. ಇದನ್ನು ಹುರ್ಕೋಬೇಕು. ಇದೇನು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನೋಡಿ. ಇದೇ ಥರನೇ ನೋಡಿ, ಒಳಗಡೆ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ಆ ಥರ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಇದೇ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ನೋಡಿ ರುಚಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಮುಂದೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈಗ ಒಲೆ ಆಫ್ ಮಾಡ್ತೀನಿ ನೋಡಿ. ಇಷ್ಟಾದರೆ ಸಾಕು. ಇದು ತಣ್ಣಗಾಗಬೇಕು. ಈಗ ಮೆಣಸಿನ್ಕಾಯಿ ತಣ್ಣಗಾಗಿವೆ, ಹಾಕ್ತೀನಿ ನೋಡಿ. ಮಿಕ್ಸಿ ಜಾರಿಗೆ ಹಾಕ್ತೀನಿ 2. ಈಗ ಇದನ್ನು ತಣ್ಣಗಾಗಿದೆ, 2 ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲನೂ ಹಾಕಿ ಅದಕ್ಕೆ ಈಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಒಂದು 7-8 ಬೆಳ್ಳುಳ್ಳಿ ಹಾಕಿದ್ದು ನೋಡಿ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ ಹಾಕೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಹಾಕ್ತಿದ್ದೀನಿ. ಈಗ ನೆನೆಸಿರೋ ಹುಣಸೆ ಹಣ್ಣು ಹಾಕ್ತಿದ್ದೀನಿ ಒಂದು ಸ್ವಲ್ಪ, ಒಂದು 5-6 ಎಲೆ ಅಷ್ಟೇ ಸಾಕು. ಈಗ ಎಲ್ಲ ಹಾಕಿದ್ದೀನಿ. ಈಗ ಅರಿಶಿನ ಹಾಕ್ತಿದ್ದೀನಿ ನೋಡಿ. ಅರಿಶಿನ ಹಾಕಿ ಈಗ ಮುಚ್ಚಳ ಮುಚ್ಚಿ ರುಬ್ಕೊತೀನಿ ನೋಡಿ ಫ್ರೆಂಡ್ಸ್. ಈಗ ರುಬ್ಕೋದು ಇಷ್ಟ ಆಗಿದೆ. ಇಷ್ಟ ಆದಮೇಲೆ ಶೇಂಗಾ ಪುಡಿ ಹಾಕಬೇಕು. ಎಷ್ಟು ಹಾಕ್ತಿದ್ದೀನಿ ನೋಡಿ, 2-3 ಚಮಚ ಹಾಕ್ತಿದ್ದೆ ನೋಡಿ ಶೇಂಗಾದ ಪುಡಿ. ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ಈಗ ಮತ್ತೆ ರುಬ್ಕೋಬೇಕು ನುಣ್ಣಗೆ. ಈ ಥರ ಆಗ್ತದೆ ನೋಡಿ. ಭಾಳ ರುಚಿಯಾಗಿರ್ತದೆ, ರೊಟ್ಟಿಗೆ, ಪಲ್ಯಕ್ಕೆ ಎಲ್ಲದಕ್ಕೆ ತಿನ್ಬೋದು ನೋಡಿ. ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ? ಈಗ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ.